ಸರ್, ಕರೆಂಟ್ ಬಾಂಬ್ಗಳು ಬ್ಲಾಸ್ಟ್ ಮಾಡಿರೋದು ಸೀಲಿಂಗೆಲ್ಲ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಕೇರ್ ಮಾಡೋದೇ ಇಲ್ಲ. ಪಟ 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 ಅಂತ ಹೊಡ್ಕೋತದೆ, ಸೌಂಡ್ ಡಮಾರ್ ಡಮಾರ್ ಅಂತ. ಇಲ್ಲೆಲ್ಲ ಸೌಂಡ್ ಹೊಡ್ಕೊಂಡು ಹೊಗೆ ನೋಡಿ, ಹಿಂಗೆ ಬ್ಲ್ಯಾಕ್ ಆಗಿರೋದು ಬಿಲ್ಡಿಂಗ್ ನಮಗೆ. ಇದನ್ನು ಇನ್ವೆಸ್ಟಿಗೇಷನ್ ವಿಂಡೋ ಅಂತೆ. ಮೆಂಟಲ್ ಹರಾಸ್ಮೆಂಟ್ ಮಾಡೋದಂತೆ 24x7 ಡೇ ಆ್ಯಂಡ್ ನೈಟ್. ಎಲ್ಲ ರೌಡಿಗಳು 15 ಜನ ಬರ್ತಾರೆ. ಎಲ್ಲಿಂದ ಬರ್ತಾರೋ ಎಲ್ಲ ನಾರ್ತ್ ಇಂಡಿಯನ್ಸೇ. ಈ ಥರ ಸುತ್ತಾಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋದು ಹೇಳಿ? ಇವ್ರು ಮಾಡೋ ಮೆಂಟಲ್ ಹರಾಸ್ಮೆಂಟಿಗೆ ನಾವು ತಿನ್ನೋ ಮೆಡಿಷನ್ಗಳು ನೋಡಿ. ಎಲ್ಲ ವಿಜಿಲೆನ್ಸ್ ಅವ್ರು ಬಂದು ಕೇಳ್ತಾರೆ ಏನು ಎಂಥದ್ದು ಅಂತ. ಏನೋ ನಮ್ಮನೆ ಆಳಲ್ಲ ನೋಡಿ. ಅದು ಹೊಗೆ ಬರ್ತಾ ಇದೆ, ಬಾಕ್ಸ್, ಪವರ್ ಬಾಕ್ಸ್. ಏನಾದರೂ ಬ್ಲಾಸ್ಟ್ ಆದರೆ ಪೊಲೀಸ್ನವರೇ ಹೊಣೆ ಹೊರಬೇಕು ಹೇಳಿದ್ದೀನಿ ನಾನು. ಮೊದಲು ಸರಿ ಮಾಡಿಸಿ. ಏನು ಕರೆಂಟ್ ಬಾಂಬ್ ಹಾಕೋದು ಬ್ಲಾಸ್ಟ್ ಮಾಡೋದ? ನಾವು ಯೂಸ್ ಮಾಡೋದೇ ಒಂದು ಲೈಟು, ಒಂದು ಟಿ ವಿ. ನಮಗೆ ಈ ಮನೆ ಕರೆಂಟ್ ಬಂದಾಗಿಂದ ಇಲ್ಲ. ಕೇಳಿದ್ರೆ ಎಲ್ಲ ನಿಮ್ಮ ತಮ್ಮಂದರು. ಏನು ನಮ್ಮ ತಮ್ಮಂದರು ಮಾಡ್ತಾರೆ ಇಂಥ ಕರೆಂಟ್ ಬಾಂಬ್ ಹಾಕೋ ಕೆಲಸಗಳನ್ನ? ನಿಮ್ಮ ತಮ್ಮಂದ್ರು ನಿಂತಿದ್ರು, ಅವ್ರ ಮಕ್ಕಳು. ಬಂದೆ ಸರ್, ಇದೊಂದು ಕಳಿಸ್ಕೊಟ್ಬಿಡ್ತೀನಿ. ಏನು ಬರ್ನಿಂಗ್ ಅಂದರೆ ಈ ಥರ ಬರ್ನ್ ಮಾಡಿ ಕೇಳ್ತಾನ? ಯಾರು ಹೇಳೋದು? ನಾವು ಹೇಳಿ ಇದು ಕಾಣ್ತಾ ಇಲ್ಲ ನಿಮಗೆ? ಎಲ್ಲಿದೆ ಕರೆಂಟ್? ನಾವು ಇವ್ರು ಯಾವಾಗ ಮನೆಗೆ ಬಂದ್ರೆ ಅವಾಗಿಂದ ನಮ್ಮ ಮನೆಗೆ ಕರೆಂಟೇ ಇಲ್ಲ. ಎಲ್ಲ ಡಿಸ್ಕನೆಕ್ಟ್ ಮಾಡಿಟ್ಟಿದ್ದೀನಿ ನೋಡಿ. ಇದು ಡಿಸ್ಕನೆಕ್ಟು, ಇದು ಡಿಸ್ಕನೆಕ್ಟು, ಇದು ಡಿಸ್ಕನೆಕ್ಟು, ಇವೆಲ್ಲ ಡಿಸ್ಕನೆಕ್ಟ್ ಮಾಡಿಟ್ಟಿರೋದು. ಇವೆಲ್ಲ ಡಿಸ್ಕನೆಕ್ಟ್ಗಳು. ಕರೆಂಟ್ ಇದೆಯಾ ನಮ್ಮ ಮನೆಯಲ್ಲಿ? ಇದು ಡಿಸ್ಕನೆಕ್ಟ್. ಒಳಗೆ ಡಿಸ್ಕನೆಕ್ಟ್ ಮಾಡಿ ಹೊರಗೆ ಪ್ಲೇಟ್ ಹೊಡೆದಿಕ್ಕಿದ್ದೀನಿ. ನಾನು ಕರೆಂಟ್ ಇದೆಯೇನ್ರಿ ನಮ್ಮ ಮನೆಯಲ್ಲಿ? ಎಲ್ಲ ಚೀಸಿಂಗ್ ಪಟ್ಟಿಗಳು. ಈ ಪಟ್ಟಿನಲ್ಲಿ ಕರೆಂಟ್ ತೊಗೊಂಡಿರೋದು ನಾವು. ಇವ್ರುಗಳ ಮನೆಯಲ್ಲಿ ಮಾಡೋ ಕೆಲಸಕ್ಕೆ ನಾವು ವೈರ್ಗಳನ್ನ ಎಕ್ಸ್ಟ್ರಾ ಪಟ್ಟಿಗಳ ಥರ ತೊಗೊಂಡು ನೋಡಿ. ಇವೆಲ್ಲ ಏನಿದು? ಇವೆಲ್ಲ ಚೀಸಿಂಗ್ ಪಟ್ಟಿನಲ್ಲಿ ಹಾಕಿರೋದು ಕರೆಂಟ್ಗಳನ್ನ ನಾವು. ಇವೆಲ್ಲ ಚೀಸಿಂಗ್ ಪಟ್ಟಿಗಳು. ಇದೇನಿದೆ? ಇದು ಚೀಸಿಂಗ್ ಪಟ್ಟಿಗಳ ಎಕ್ಸ್ಟರ್ನಲ್ ಹಾಕ್ಕೊಂಡಿದ್ದೀವಿ. ಏನೋ ಇಲ್ಲಿ ಡಮಾರ್ ಅಂತ ಸೌಂಡ್ ಬರ್ತದೆ. ಒಳಗಿಂದ ಹೊಗೆ, ಅಷ್ಟೊಂದು ಹೊಗೆ, ಸ್ಮೋಕ್ ಬರುತ್ತೆ. ಇಲ್ಲಿ ಡಮಾಲ್ ಅಂತ ಸೌಂಡ್ ಬರುತ್ತೆ, ಸ್ಮೋಕ್ ಬರುತ್ತೆ. ಇದು ನಮ್ಮ ಟಿ ವಿನಲ್ಲಿ ಎಲ್ಲ ಪೊಲೀಸ್ನವ್ರು ಲೈವಲ್ಲಿ ನೋಡಿದ್ದಾರೆ. ಇಲ್ಲಿ ಡಮ್ ಅಂತ ಡಮಾರ್ ಅಂತ ಸೌಂಡ್ ಬರುತ್ತೆ. ತಡ್ಕೊಳಕ್ಕೆ ಆಗಲ್ಲ, ಓಪನ್ ಆಗೋಗುತ್ತೆ ಅದು ಜಾಗ. ಅಲ್ಲಿಂದ ಹೊಗೆಗಳು ಬರಾರಂತ ಬರುತ್ತೆ. ಬಿಲ್ಡಿಂಗ್ ಬ್ಲಾಸ್ಟ್ ಆಗಿ ಅಥವಾ ಅಕ್ಕಪಕ್ಕದ ಮನೆಗಳು ಏನಾದರೂ ಆದರೆ ಯಾರು ಹೊಣೆ ಮಾಡ್ತಾರೆ? ಎಲ್ಲ ಚೀಸಿಂಗ್ ಪಟ್ಟಿಗಳು ಹಾಕ್ಕೊಂಡಿರೋದು ನಾವು. ಇದು ಒಂದು ಬಿಟ್ಟರೆ ಇನ್ನೆಲ್ಲ ಚೀಸಿಂಗ್ ಪಟ್ಟಿಗಳು. ಆ ಥರ ಹಂಗೆ ಓಪನ್ ಆಗುತ್ತೆ, ತಾನಾಗಿ ಸ್ಮೋಕ್ ಆಚೆ ಬರುತ್ತೆ. ಬರ್ನಿಂಗ್ ಸ್ಮೋಕ್ ರೀ ಎಲ್ಲ. ಈ ಥರ ಬರ್ನಿಂಗ್ ಬಂದು ಯಾರಾದರೂ ಸತ್ರ ನಗರದ ಪೇಟೆಯಲ್ಲಿ ಒಂದೊಂದು ಫ್ಯಾಮಿಲಿನೇ ಸತ್ತೋಗಿದೆ, ಬಿಟ್ಬಿಡ್ತಾರ. ಈ ಕರೆಂಟು ಎಲ್ಲ ಚೀಸಿಂಗ್ ಪಟ್ಟಿಗಳು ನಮ್ಮದು ನೋಡಿ. ಪ್ರತಿಯೊಂದು ಚೀಸಿಂಗ್ ಪಟ್ಟಿಗಳು ಹಾಕ್ಕೊಂಡಿರ್ತೀವಿ. ಎಲ್ಲೋ ಒಂದು ಕನೆಕ್ಷನ್ ಇರೋದ್ರ ಡಮ್ ಅಂತ ಹೊಗೆ ಬರ್ತಾ ಇರ್ತದೆ. ಕರೆಂಟ್ ಇದ್ರೊಳಗೆ ಆನ್ ಮಾಡಿದ್ರೆ ಆಚೆ ಬರುತ್ತೆ. ಆ ಕಂಬದಲ್ಲಿ ಹೊಗೆ ಬರ್ತಾ ಇರ್ತದೆ ಆ ಬಾಕ್ಸಲ್ಲಿ. ಯಾರಾದರೂ ಇಲ್ಲಿಂದ ಬ್ಲ್ಯಾಕ್ ಕೇಬಲ್ ಜೊರ್ರ ಅಂತ ಕರೆಂಟ್ ಹೋಗಿ ಇಲ್ಲಿಂದ ಹೋಗ್ಬಿಟ್ರೆ ಬಿಟ್ಬಿಡ್ತಾರೆ ಜನ ನಮ್ಮನ್ನು ನೋಡಿ. ಎಲ್ಲ ಎಕ್ಸ್ಟರ್ನಲ್ ವೈರ್ ಹಾಕ್ಕೊಂಡು ಕುಂತಿರ್ತೀವಿ ನಾವು. ಇಲ್ಲಿಂದ ವೈರ್ ತಗೊಂಡು ಇವುಗಳು ಸುಟ್ಟಾಕೋ ಜಾಗಕ್ಕೆಲ್ಲ. ಇನ್ನು ಕರೆಂಟ್ ಬಾಂಬ್ ಯಾರು ಮಾಡ್ತಾರೆ? ಕರೆಂಟ್ ಎಕ್ಸ್ಪ್ಲೋಸಿವ್ ಈಸ್ ಎ ಡೇಂಜರಸ್ ಎಕ್ಸ್ಪ್ಲೋಸಿವ್ ಅಲ್ವಾ? ಕರೆಂಟ್ ಬರ್ನ್ ಮಾಡೋದಂತೆ, ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಮಾಡೋದಂತೆ, ಕರೆಂಟ್ ಬ್ಲಾಸ್ಟ್ ಮಾಡೋದಂತೆ, ಕರೆಂಟಲ್ಲಿ ಮನೆ ಪೂರ್ತಿ ಹೊಗೆ ತುಂಬ್ಕೊಳ್ಳೋದಂತೆ.
ಬೆಂಕಿ ಉರಿಯೋದಂತೆ ಕರೆಂಟಲ್ಲಿ. ಏನು ಇದು ಮನೆ ಸರ್ ಇದು? ಇದೇನು ಕಾಮಾಕ್ಷಿಪಳ್ಳಿಯ ಟೆರರಿಸ್ಟ್ ಕ್ಯಾಂಪ ಇವ್ರುಗಳಿಗೆ? ಈ ಬಿಲ್ಡಿಂಗ್ ಓಟಾಡಾಗಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ. ಲೋಕಸಭಾ ರಾಜ್ಯಸಭೆಯಲ್ಲಿ ಎದೆ ಹೊಡ್ಕೋತಾರೆ ಪಟ 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 ಅಂತ, ಈ ಥರ ಕರೆಂಟ್ ಸೌಂಡ್ ಬರುತ್ತೆ ಅಂತ. ಇಡೀ ಪ್ರಪಂಚ ನೋಡಿದೆ. ಮೊದಲು ಅದನ್ನು ಸರಿ ಮಾಡೋದು ಕಲೀರಿ. ಸ್ಟೇಷನಿಗೆ ನಾವು ಮರದ ದೊಡ್ಡದಲ್ಲ, ಸ್ಟೇಷನಿಗೆ ಬಂದರೆ ಸುಳ್ಳು ಕೇಸ್ ಹಾಕ್ತೀರಾ. ಇದು ಒಂದು ಗೋಳು ನಮಗೆ. ಯಾವಾಗ ಅವನು ಪ್ರಶಾಂತ ಬಂದಾಗಿಂದ ಬರೀ ಸುಳ್ಳು ಕೇಸ್ಗಳೇ, ಸ್ಟೇಷನ್ಗೆ ಹೋಗಲ್ಲ ನಮ್ಮಂಥವ್ರು. ನೋಡಿ ಹೊಗೆನಲ್ಲೇ ಬದುಕಬೇಕು.